ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಜೆ ಪಿ ಪಾಟೀಲ್ ಅವರು ನನ್ನ ಹಳೆ ನೆನಪುಗಳು ನಿನಗೆ ತೊಂದರೆ ಕೊಡುತ್ತೆ ಅಂದರೆ ಇನ್ನು ಮುಂದೆ ನನ್ನ ಹಳೆ ನೆನಪುಗಳನ್ನು ಇಟ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ನಿರ್ಮಲ್ ಅವ್ರಿಗೆ ತಿಳಿಸ್ತಾರೆ. ಇನ್ನು ಮುಂದೆ ಎಲ್ಲವೂ ಕೂಡ ಒಳ್ಳೆದಾಯ್ತಲ್ಲ, ಹೊಸ ಬದುಕನ್ನು ಶುರು ಮಾಡೋದೆ ಅಂತ ಶಕುಂತಲ ಹೇಳ್ತಾರೆ. ಆಗ ಇಲ್ಲಿ ಅರ್ಜುನ್ ನನ್ನ ಒಂದು ರಿಕ್ವೆಸ್ಟ್ ಇದೆ ಅಪ್ಪ ಅಮ್ಮನ ಹತ್ರ, ಭಾರ್ಗವಿ ನೀವು ಹೇಳಿದಾಗ ಮನೇಲೇ ಇದ್ದಾರೆ, ಕೆಲಸ ಮಾಡ್ಕೊಂಡಿದ್ದಾರೆ, ಯಾವುದೇ ರೀತಿ ಕೋರ್ಟ್ಗೆ ಹೋಗ್ತಿಲ್ಲ. ನಿಜಕ್ಕೂ ಅಪ್ಪ ಮತ್ತು ಅವಳ ನಡುವೆ ಏನೇ ಆದರೂ ಕೂಡ ಅದು ಸಮಯ ಸಂದರ್ಭ ಪರಿಸ್ಥಿತಿಗೆ ಸಂಬಂಧಪಟ್ಟದ್ದು. ನಿಜಕ್ಕೂ ಈ ಮನೆಗಾಗಲಿ ಅಪ್ಪಂಗಾಗಲಿ ಅಗೌರವ ತೋರಿಸ್ಬೇಕು ಅನ್ನೋದು ಭಾರ್ಗವಿಯವರ ಮನಸ್ಸಲ್ಲಿ ಇಲ್ಲ. ನಿಜವಾಗ್ಲೂ ಅವರು ತುಂಬಾ ಒಳ್ಳೆಯವರು. ದಯವಿಟ್ಟು ಈ ಮನೆಯಲ್ಲಿ ಅವ್ರ ಬಗ್ಗೆ ತಾತ್ಸಾರ ಇದೆ, ಅವರನ್ನು ಸೊಸೆ ಅಂತ ಒಪ್ಕೋತೀರಾ ಅಂದಾಗ ಅವಳು ಮನೆಯಲ್ಲೇ ಎತ್ಕೊಂಡು ಜವಾಬ್ದಾರಿ ನೋಡ್ಕೋತಾಳೆ ಅಂದರೆ ಸೊಸೆ ಅಂತ ಒಪ್ಕೋತೀನಿ ಅಂತ ಜೆ ಪಿ ಹೇಳ್ತಾರೆ. ನಂತರ ಎಲ್ಲರೂ ಕೂಡ ಸೊಸೆ ಅಂತ ಅಕ್ಸೆಪ್ಟ್ ಮಾಡ್ತಾರೆ. ಈ ಕಡೆ ಗಾಯತ್ರಿ ದೇವಿ ಬದುಕಲ್ಲಿ ಏನಾಯಿತು ಅನ್ನೋದನ್ನು ಭಾರ್ಗವಿ ತಿಳ್ಕೊತಾರ. ಜೆ ಪಿ ಅಂದ್ಕೊಂಡಷ್ಟು ಒಳ್ಳೆಯವನಲ್ಲ, ಮುಖವಾಡ ಹಾಕ್ಕೊಂಡಿದ್ದಾನೆ, ಅವನೊಬ್ಬ ಕೇಡಿ ವಿಲ್ಲನ್ನ, ನನ್ನನ್ನೇ ಸಾಯಿಸೋಕೆ ಬಂದಿದ್ದ, ಅವನಿಂದ ತಪ್ಪಿಸ್ಕೊಂಡು ನನ್ನ ಪ್ರಾಣ ಕಾಪಾಡ್ಕೋತಾ ಇದ್ದೀನಿ. ರವೀಂದ್ರಂಗೆ ಧೈರ್ಯ ಮಾಡಿ ಅವತ್ತು ಕಾಲ್ ಮಾಡಿದೆ ಅವ್ನು ನನ್ನನ್ನು ಕಾಪಾಡ್ತಾನೆ ಅಂತ, ಆದರೆ ನನ್ನ ಕಾರಣದಿಂದ ಅವನ ಕಥೆಯನ್ನೇ ಜೆ ಪಿ ಮುಗಿಸ್ಬಿಟ್ಟ ಅಂತ ಹೇಳ್ತಾರೆ. ಆಗ ಭಾರ್ಗವಿ, ನಾನು ಅವ್ರ ಮನೆ ಸೊಸೆನೆ, ನಿಮಗೆ ನ್ಯಾಯ ಕೊಡಿಸೋದು ನನ್ನ ಜವಾಬ್ದಾರಿ, ಬನ್ನಿ ಅಂತ ಹೇಳಿ ಗಾಯತ್ರಿ ದೇವಿಯನ್ನು ಜೆ ಪಿ ಮನೆಗೆ ಕರ್ಕೊಂಡು ಬರ್ತಾರೆ. ಜೆ ಪಿ ಇನ್ನು ಮುಂದೆ ನನಗೆ ಅವಳ ನೆನಪೇ ಬೇಡ ಅಂತ ಹೇಳಿ ಉಂಗುರವನ್ನು ಬಿಸಾಡಿದಾಗ ಭಾರ್ಗವಿ ಹತ್ರ ಹೋಗಿ ಬೀಳುತ್ತೆ. ನೋಡು ಭಾರ್ಗವಿ, ನಿನ್ನನ್ನು ಸೊಸೆ ಅಂತ ಒಪ್ಕೊಂಡಿದ್ವಿ, ಅದನ್ನು ಹೊರಗಡೆ ಬಿಸಾಡಿ ಒಳಗಡೆ ಬಾ, ಹಳೆ ನೆನಪುಗಳು ಯಾವುದೂ ಕೂಡ ಒಳಗಡೆ ಬರೋದು ಬೇಡ ಅಂತ ಹೇಳ್ತಾರೆ. ಹೌದಾ, ಹಾಗಿದ್ರೆ ಜೀವಂತವಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಕೂಡ ಬಿಸಾಡೋಕ್ಕಾಗತ್ತಾ ಅಂತ ಭಾರ್ಗವಿ ಪ್ರಶ್ನೆ ಮಾಡ್ತಿದ್ದಾಗೆ ಗಾಯತ್ರಿ ದೇವಿ ಎಂಟ್ರಿ ಕೊಡ್ತಾರೆ. ಗಾಯತ್ರಿ ದೇವಿಯನ್ನು ನೋಡಿದೆ ಜೆ ಪಿ, ಗಾಯತ್ರಿ ದೇವಿ ನೀನು ಬದುಕಿದ್ಯಾ, ನೀನು ಸತ್ತೋಗಿದ್ದಾರೆ ಅಂತ ಯಾಕವತ್ತು ಪೊಲೀಸವರು ಹೇಳಿದರು, ನಾನು ನಿನಗೋಸ್ಕರ ಎಷ್ಟೆಲ್ಲ ಹುಡುಕ್ತೆ ಗೊತ್ತಾ ಅಂದಾಗ ನನ್ನನ್ನು ಯಾಕೆ ಕರ್ಕೊಂಡು ಬಂದೆ, ಇವನೊಬ್ಬ ಪಾಪಿ, ಇವನಿಂದಾನೇ ನಾನು ಇಷ್ಟು ದಿನ ಕಷ್ಟಪಟ್ಟಿದ್ದು, ಇವನನ್ನು ಸಾಯಿಸ್ಬಿಡ್ತಾನೆ ಅಂತ ಗಾಯತ್ರಿ ದೇವಿ ಹೇಳ್ತಾರೆ. ಈ ಕಡೆ ಭಾರ್ಗವಿ, ಇವರು ಬೇರೆ ಯಾರೂ ಅಲ್ಲ, ಮಾವನ ಮೊದಲನೇ ಹೆಂಡತಿ, ಇವರನ್ನೇ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ರಿ ಅಲ್ವಾ ಮಾವ, ಆದರೆ ನಿಮ್ಮ ಪ್ಲಾನ್ ಉಲ್ಟಾ ಹೊಡೆದದ. ಇವರು ಜೀವಂತವಾಗಿದ್ದಾರೆ, ದೇವರು ದೊಡ್ಡವನು, ಇವರನ್ನು ಬದುಕಿಸದಾನ, ಇವ್ರಿಗೆ ನ್ಯಾಯ ಕೊಡಿಸೋದು ನನ್ನ ಜವಾಬ್ದಾರಿ, ಅದಕ್ಕೋಸ್ಕರನೇ ಕರ್ಕೊಂಡು ಬಂದಿದ್ದೀನಿ ಅಂತ ಭಾರ್ಗವಿ ಹೇಳ್ತಾರೆ. ಇಲ್ಲಿ ಅರ್ಜುನ ನಮಗೂ ಮೀರಿದ ಏನೋ ನಡೆದಿರ್ಬಹುದಲ್ವಾ ಅಂದಾಗ ಅದನ್ನು ತಿಳ್ಕೊಬೇಕು ಅಂತಾನೆ ಇವರನ್ನು ಕರ್ಕೊಂಡು ಬಂದಿರೋದು. ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋ ತನಕ, ಇವ್ರಿಗೆ ನ್ಯಾಯ ಕೊಡಿಸೋ ತನಕ ಇವರು ಇಲ್ಲೇ ಇರ್ತಾರೆ ಅಂತ ಹೇಳಿ ಮನೆ ಒಳಗಡೆ ಕರ್ಕೊಂಡು ಬಂದೇ ಬಿಡ್ತಾಳೆ ಭಾರ್ಗವಿ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ ನೋಡಿ.